ಎರಡು ಮಹಾನ್ ಎನರ್ಜಿಗಳಿದ್ದಾಗ ನಾವು ಮೈಕನ್ನು ಕೈ ಕೊಟ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದು ಒಳ್ಳೇದು ಅನ್ನೋದಕ್ಕೆ ಈ ಪ್ರೆಸ್ ಮೀಟ್ ಉದಾಹರಣೆ. ಸಾಕಷ್ಟು ಮಾತುಗಳು ಬಂದಿದೆ. ಇಲ್ಲಿ ಅವರಿಬ್ಬರು ನಿಂತಿದ್ದಾಗಲೇ ಗೊತ್ತಾಗ್ಬೇಕು ನಿಮ್ಗೆ. ಅದನ್ನು ನಾವು ಇನ್ನೆಷ್ಟು ನೋಡಿದ್ದೀವಿ, ಬರೆದಿದ್ದನ್ನು ಅವರು ಆ್ಯಕ್ಟ್ ಮಾಡಿದ್ದು, ಮತ್ತು ಇಡೀ ಫಿಲ್ಮಲ್ಲಿ ಅವರಿಬ್ಬರು ಕಾಣಿಸ್ಕೊಂಡಿರೋ ರೀತಿ, ಇಡೀ ಫಿಲ್ಮನ್ನು ಕ್ಯಾರಿ ಮಾಡಿರೋ ರೀತಿ, ಮತ್ತು ಆ ಫಿಲ್ಮ್ನ ಮೊದಲನೇ ಫ್ರೇಮಿಂದ ಕ್ಲೈಮ್ಯಾಕ್ಸ್ವರೆಗೆ ಅದನ್ನು ಕಳೆ ಕಟ್ಟಿಸಿರೋದು ಎಲ್ಲವೂ ಇನ್ನೇನು ಅತಿ ಶೀಘ್ರದಲ್ಲೇ ಬರ್ತೀವಿ ನಾವು ಸಿನಿಮಾ ಡೇಟ್ ಜೊತೆಗೆ. ಇನ್ನೊಂದು ವಾರಕ್ಕೆ 8 ದಿವಸಕ್ಕೆ ಒಂದೊಂದು ಹಾಡನ್ನು ಬಿಡ್ತಾ ಹೋಗ್ತೀವಿ. ಅದು ನಮ್ಮ ಮುಂದಿನ ಜರ್ನಿಲೂ ಇದೇ ಥರ ತಾವೆಲ್ಲ ಬರಬೇಕು. ಇದು ಸಮಾಜದ ಒಂದು ಅತ್ಯದ್ಭುತ ಸಿನಿಮಾ ಆಗಿಬಿಡುತ್ತೆ ಅನ್ನೋದು ಒಬ್ಬ ತಂಡದ ಸದಸ್ಯನಾಗಿ ನನ್ನ ಅನಿಸಿಕೆ. ಬಹಳ ದಿನಗಳ ಕಾಲ ಮರೆಯಲಾರದ ಸಿನಿಮಾ ಆಗ್ತದೆ ಇದು. ಇದರಲ್ಲಿ 2 ಹಿಂಟ್ ಕೊಡಬಹುದು, ಒಂದು ಊರು, ಒಂದು ನೀರು. ಅದು ಒಂದು ಟ್ರೈಲರ್ ಬಿಡ್ತಾ ಹೋದ ಹಾಗೆ ತಮಗೆ ಗೊತ್ತಾಗುತ್ತೆ. ತಮ್ಮ ಹಾರೈಕೆ ಯಾವತ್ತೂ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬುದ್ಧಿವಂತ ನರಿಗಳದ್ದು ಕಥೆ ಅಲ್ಲ ಇದು, ಕುತಂತ್ರಿ ನರಿಗಳದ್ದು. ಇಲ್ಲ, ಬುದ್ಧಿವಂತರೇ ಅಸಾಧಾರಣ ಇದೆ ಅದು. ಒಂದು ಅದನ್ನು ಹೇಳ್ತಾ ಹೋದರೆ ಈಗ ಅದ್ರ ಮೇಲೆ ಹೇಳೋದ್ರ ಮೇಲೆ ಒಂದು ಸಿನಿಮಾ ಮಾಡಬೇಕಾಗತ್ತಣ್ಣ. ಡ್ಯಾನ್ಸಿಗೆ ಒಂದು 50 ಟನ್ ಮಾರ್ಕ್ಸ್ ಕೊಡ್ಬೋದು ನೀವು. ಆ್ಯಕ್ಷನಿಗೆ 100 ಟನ್ ಕೊಡ್ಬೋದು. ಮ್ಯೂಸಿಕ್ ಹರಿಕೃಷ್ಣ ಪ್ರತಿಯೊಬ್ಬರು ಡಿವಿಷನ್ ಅಂದರೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್. ಆ್ಯಕ್ಷನ್ನು ತುಂಬ ಮ್ಯಾಸಿವ್ ಆಗೇ ಇದೆ. ಹ್ಯೂಮನ್ ಡ್ರಾಮಾ, ಒಂದು ಊರು, ಒಂದು ನೀರಿನ ಕಥೆ, ಅದ್ಭುತವಾಗಿ ಕಣ್ಣು ತುಂಬ್ಕೊಂಡು ಎಂಡಾಗುತ್ತೆ. ಪ್ರತಿಯೊಬ್ಬರಿಗೂ ನಮ್ಮ ನೆನಪಾಗುತ್ತೆ ನೋಡೋಗನಿಗೆ. ಅದನ್ನು ಕುತಂತ್ರಿಗಳು ಮಾಡ್ತಾರೆ. ಅದು ಹೆಂಗೆ ಅಂತ ನೀವೇ ನೋಡಬೇಕು. ಅಲ್ಲ, ಅದು ಅತಿ ಶೀಘ್ರದಲ್ಲೇ ಬರಲಿದೆ. ರವಿ ಹಿಂಗೆ ಕೇಳಲಿ ಅಂತ ಹೇಳಿದ್ ನಾನು. ಇಲ್ಲ, ಫ್ರಾಡೇ. ಯಾರೋ ಮಾಡೋಕ್ಕಾಗಿರೋದನ್ನ ಫ್ರಾಡ್ಗಳು ಮಾಡ್ತಾರೆ ಅಂತ. ಆ ಕರಿಮಣ್ಣು ಮತ್ತು ಕರುನಾಡು ಅಂತ ಹೆಸರು ಬಂದಿದ್ದೆ ಆ ಕರಿಮಣ್ಣಿಂದ. ಕರಿನಾಡು, ಕರುನಾಡು ಅಂತ ಆಯ್ತಂತೆ. ನಾನು ಉತ್ತರ ಕರ್ನಾಟಕದಲ್ಲಿ ಓದಿ ಬೆಳೆದವನು. ಆ ಹಿನ್ನೆಲೆನ ಮ್ಯಾಸಿವ್ ಆಗಿ ಬಳಸಿದ್ರು. ಅಂದರೆ ಶಿವಣ್ಣ ಸರು, ಪ್ರಭು ಸರ್ ಇಬ್ಬರು ಇಲ್ಲಿನವರೇ, ಬೆಂಗಳೂರಿಗರೇ ಅಥವಾ ಮೈಸೂರಿಗರು ಅನ್ಬಹುದು. ಮಿಕ್ಕಿದೆಲ್ಲ ಬ್ಯಾಕ್ಡ್ರಾಪು ಉತ್ತರ ಕರ್ನಾಟಕ. ಅದು ಕಥೆಗೆ ತುಂಬ ಸೂಕ್ತವಾಗಿದೆ. ಆ ಕಾರಣಕ್ಕೆ ಉತ್ತರ ಕರ್ನಾಟಕನ ಮೇಜರಾಗಿ ತೊಗೊಂಡಿದ್ದೀವಿ. ಹೌದು, ಅದ್ರ ಮುಖಾಂತರನೇ ಎಂಡಾಗುತ್ತೆ ಆ ಕಣ್ಣು ತುಂಬುವಿಕೆ. ಮತ್ತು ಪ್ರತಿಯೊಬ್ಬನಿಗೂ ಅವನನ್ನು ಅವನು ನೆನೆಸ್ಕೋಬೇಕು. ಪ್ರತಿಯೊಬ್ಬ ನೀರು ಕುಡಿಬೇಕಾದ್ರೂ ನಮಗೆ ಕುಡಿತೀವಿ ನಾವು ಏನೇ ಮಾಡಿಕೊಂಡ್ರು ನಮಗೆ ಮಾಡ್ತೀವಿ. ನಮ್ಮನ್ನು ನೆನಪಿಸೋ ಚಿತ್ರ ಅದು.